ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತಹ ರೀಡಿಂಗ್ ಇದಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ ಎನರ್ಜಿಗೆ ಕಮೆಂಟ್ ಮಾಡಬೇಕಿದ್ರೆ ಮರು ಜನ್ಮ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇವತ್ತಿನ ರೀಡಿಂಗ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದೀರಾ, ಆ್ಯಂಡ್ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ನಿಮಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಒಂದು ಸೆಲ್ಫ್, ನಿಮ್ಮ ವೈಯಕ್ತಿಕವಾಗಿರುವಂತಹ ವಿಷಯದ ಬಗ್ಗೆ, ಅಂದರೆ ಈ ರೀಡಿಂಗ್ ಕೇವಲ ರೀಡಿಂಗ್ ಮಾತ್ರ ಆಗಿರಲ್ಲ, ಇದೊಂದು ಹೀಲಿಂಗ್ ಎನರ್ಜಿ ಕೂಡ ಆಗಿರುತ್ತೆ. ನೆನಪಿಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರುವಂತಹ ಒಂದಷ್ಟು ನೋವುಗಳಿಗೆ, ನಿಮ್ಮನ್ನು ಕೈ ಬಿಟ್ಟು ಹೋದಂತಹ ಹಳೆಯ ನೆನಪುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಇವತ್ತಿಗೂ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಕ್ಯಾಂಡಲ್ ವ್ಯಾಕ್ಸಲ್ಲಿ ಹಾಗೆ ಟ್ಯಾರೋ ರೀಡಿಂಗಲ್ಲಿ ಏನು ಆನ್ಸರ್ಗಳು ಬರ್ತಾ ಇದೆ, ಉತ್ತರಗಳು ಏನು ಬರ್ತಾ ಇದೆ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ ನಿಮಗೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಪ್ರತಿದಿನ ತುಂಬಾ ಪವರ್ಫುಲ್ ಆಗಿರುವಂತಹ ರಿಪ್ಲೈಗಳಿರ್ಬೋದು ಅಥವಾ ತುಂಬಾ ಪವರ್ಫುಲ್ ಆಗಿರುವಂತಹ ರಿವ್ಯೂಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಅವ್ರು ನನಗೆ ಮೀಟ್ ಆದರು ಅಂತ ಹೇಳಿಬಿಟ್ಟು, ಅವ್ರು ನನಗೆ ಸಿಕ್ಕಿದ್ರು, ಟೆಂಪಲಲ್ಲಿ ಸಿಕ್ಕಿದ್ರು, ಅವರ ಮನೆಗೆ ಬಂದಿದ್ರು ಮಾತಾಡ್ಸೋದಕ್ಕೆ. ಸೊ ಸಮಥಿಂಗ್ ಈ ಪಾಸಿಟಿವ್ ಎನರ್ಜಿ ಸಿಗಬೇಕಂತ ಹೇಳಿದ್ರೆ ಇದು ಈ ಹೀಲಿಂಗ್ ಪವರಿಂದನೇ ನೀವು ಪಡ್ಕೊಂಡಿರ್ತೀರ. ಓಕೆ, ಸೊ ಹಾಗಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಮೊದಲನೇದಾಗಿ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಹಾಗಾಗಿ ಮನಸ್ಸಿಂದ ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ. ಆ್ಯಂಡ್ 1 ಸೆಕೆಂಡ್ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಅವ್ರ ಜೊತೆ ಕಳೆದಂತಹ ನೆನಪುಗಳಿರಬಹುದು ಅಥವಾ ಅವ್ರ ಜೊತೆಗೆ ಇದ್ದಂತಹ ದಿನಗಳಾಗಿರ್ಬಹುದು, ಪ್ರತಿಯೊಂದನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಮುಂದೆ ಏನಾಗುತ್ತೆ ಈ ಪ್ರೀತಿಯಲ್ಲಿ ಅಥವಾ ನೀವೇನು ಮಾಡಬೇಕಾಗಬಹುದು ಈ ಪ್ರೀತಿಯಲ್ಲಿ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು ಮನಸ್ಸಲ್ಲೇ 3 ಬಾರಿ ಹೇಳ್ಕೊಳ್ಳಿ. ಜೊತೆಗೆ ನಿಮ್ಮನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನು ಕೂಡ ಹೇಳ್ಕೊಳ್ಳಿ. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ. ಓಕೆ, ಏನಿದೆ ಎನರ್ಜಿ ಅಂತ ಚೆಕ್ ಮಾಡೋಣ. ಓಕೆ, ನೋಡ್ಬೋದು 2 ಬೇರೆ ಬೇರೆ ಕಡೆ ಹೋಗ್ತಾ ಇರೋದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಕೈ ಬಿಟ್ಟು ಹೋದಂತಹ ಹಳೆಯ ವ್ಯಕ್ತಿ ಏನಿದ್ದಾರೆ, ಹಳೆಯ ನೆನಪುಗಳೇನಿದೆ, ನಿಮ್ಮನ್ನು ಇವತ್ತಿಗೂ ಕೂಡ ಕಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನಿಮ್ಮ ಪರ್ಸನಿಗೆ ನೀವು ತುಂಬಾ ಟೂ ಮಚ್ ಆಗಿ ಅಟ್ಯಾಚ್ ಆಗಿದ್ರೆ, ಯಾಕಂದರೆ ಅಷ್ಟು ನಂಬಿಕೆ ಇತ್ತು ಆ ವ್ಯಕ್ತಿ ಮೇಲೆ. ಅಷ್ಟು ನಂಬಿಕೆನ ಆ ವ್ಯಕ್ತಿ ನಿಮ್ಮ ಮೇಲೆ ಹುಟ್ಟಾಕ್ಸಿದ್ರು. ನನ್ನನ್ನು ನಂಬು, ನಿನ್ನ ಜೊತೆಗೆ ಯಾವಾಗಲೂ ಇರ್ತೀನಿ ಅಥವಾ ನಿನ್ನ ಕೈನ ಯಾವತ್ತೂ ಬಿಡೋದಿಲ್ಲ, ಈ ರೀತಿಯಾಗಿ ನಿಮ್ಮ ಪರ್ಸನ್ ನಿಮಗೆ ಹೇಳಿ ನಿಮ್ಮನ್ನು ಅವರ ವಿಷಯದಲ್ಲಿ ಅಟ್ಯಾಚ್ ಆಗೋ ಹಾಗೆ, ಅವರನ್ನು ನಂಬೋ ಹಾಗೆ ಇಲ್ಲಿ ಪ್ರಯತ್ನಗಳು ನಡೆದಿತ್ತು ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಈ ಒಂದು ನಂಬಿಕೆ, ನೀ ನನ್ನನ್ನು ನಂಬುವಂತ ಏನು ನಂಬಿಕೆ ಕೊಟ್ಟಿದ್ರು ಅವರು, ಆ ಒಂದು ನಂಬಿಕೆನ ಅವ್ರು ಉಳಿಸ್ಕೊಳ್ಳೋದಕ್ಕೆ ಅವರಿಗೆ ಆಗಲಿಲ್ಲ. ಸೊ ಹಾಗಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಯಾವುದೇ ಒಂದು ಹೊಸ ವ್ಯಕ್ತಿನ ಆಗಿರಬಹುದು ಅಥವಾ ಒಬ್ಬ ವ್ಯಕ್ತಿನ ನಂಬೋದಿಕ್ಕೆ ತುಂಬ ಭಯ ಪಡ್ತಾ ಇದ್ದೀರಾ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕಿ ಇವಾಗ ನಿಮ್ಮ ಒಂದು ಎನರ್ಜಿಲಿ ಆ ಕಣ್ಣೀರಿನ ಎನರ್ಜಿನೇ ಇಲ್ಲ. ಯಾಕಂದರೆ ಅವ್ರು ನೆನಪಾದಾಗಲ್ಲ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕಣ್ಣೀರು ಹಾಕ್ತಿದ್ರಿ, ಅಳ್ತಾ ಇದ್ರಿ, ತುಂಬ ಬೇಜಾರಾಗ್ತಿತ್ತು, ಮೂಡ್ ಅಪ್ಸೆಟ್ ಆಗ್ತಿತ್ತು. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನೀವು ಒಂಥರ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀರಾ. ಹತ್ತು ಓಕೆ, ಸಾಕಾಗಿದೆ ನಿಮಗೆ. ಓಕೆ, ಆ ಕಣ್ಣೀರಿನ ಹನಿಗಳೆಲ್ಲದೂ ಕೂಡ ಗಟ್ಟಿಯಾಗಿರುವಂತಹ ಒಂದು ಎನರ್ಜಿ ಬರ್ತಿದೆ. ಇದು ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವಂತಹ ಒಂದು ಬಿಡುಗಡೆಯಾಗದ ಕೆಲವೊಂದಷ್ಟು ದುಃಖಗಳು ಕೂಡ ಕೆಲವೊಬ್ಬರಲ್ಲಿ ಸೂಚನೆಯನ್ನು ಕೊಡ್ತಾ ಇದೆ. ಇಲ್ಲಿ ಇನ್ನೂ ಕೆಲವೊಬ್ರು ಏನು ಮಾಡ್ತಿದ್ದೀರಾ, ಇನ್ನೂ ಕೂಡ ಆ ನೋವನ್ನ ಇಟ್ಕೊಂಡಿದ್ದೀರಾ, ದುಃಖವನ್ನು ಇಟ್ಕೊಂಡಿರುವಂಥ ಒಂದು ಎನರ್ಜಿ ಇದೆ. ಎಲ್ಲರ ಮುಂದೆ ನಗ್ನಗ್ತಾ ಇದ್ದೀರಾ. ಒಂಟಿ ಆದಾಗ, ನೀವು ಎಲೋನ್ ಆಗಿದ್ದಾಗ, ಒಂಟಿಯಾಗಿದ್ದಾಗ ಅದೇ ಹಳೆಯ ಮಾತುಗಳು ನಿಮ್ಮನ್ನು ಚುಚ್ಚುತ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ.
ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಇದು ನಾನು ಹೇಳ್ದಂಗೆ ಯಾವಾಗಲೂ ಹೇಳ್ದಂಗೆ ಇದು ಕೇವಲ ರೀಡಿಂಗ್ ಆಗಿರಲ್ಲ, ಹೀಲಿಂಗ್ ಆಗಿರುತ್ತೆ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೇಣದ ಒಂದು ಆ ಮೇಣ ಏನು ಕರಗ್ತಾ ಇದೆ ಅಲ್ವಾ, ಮೇಣ ಕರಗಿದಂತೆ ನಿಮ್ಮ ಆ ನೋವು ಕೂಡ ಕರಗುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ, ಕರಗ್ತಾ ಇದೆ ಅನ್ನುವಂತಹ ಒಂದು ಫೀಲ್ ಕೂಡ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಆ ಬದಲಾವಣೆಯ ಹಂತಕ್ಕೆ ನೀವೀಗ ಬರ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಇವಾಗ ಯಾವ ಒಂದು ಸ್ಟೇಜಲ್ಲಿ ಇದ್ದಾರೆ, ಅವರ ಒಂದು ಕರೆಂಟ್ ಎನರ್ಜಿ ಏನಿದೆ. ಓಕೆ, ಇಲ್ಲಿ ನಕ್ಷತ್ರದ ಒಂದು ಎನರ್ಜಿ ಕೂಡ ಬರ್ತಾ ಇದೆ, ನೋಡಬಹುದು. ಚದುರುತ್ತಾ ಇದೆ, ಎಲ್ಲ ಮೇಣಗಳೆಲ್ಲವೂ ಕೂಡ ಚದುರುತ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಅವರು ಎಲ್ಲೋ ಒಂದು ಕಡೆ ಫ್ಯಾಮಿಲಿಯ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಬಂದಿಯಾಗಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಂದಷ್ಟು ಎನರ್ಜಿನ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೆಗೆಟಿವ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಫ್ಯಾಮಿಲಿ ಎಮೋಷ್ನಲ್ ಆಗಿ ಅವರನ್ನ ಹಿಡಿದಿಡ್ತಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿನಗೆ ನಾವು ಮುಖ್ಯನಾ, ಅಥವಾ ನೀನು ಪ್ರೀತಿಸಿದಂತಹ ವ್ಯಕ್ತಿನೇ ಮುಖ್ಯನಾ, ನಮ್ಮನ್ನ ಕೈ ಬಿಡ್ತೀಯಾ, ಈ ಥರದೆಲ್ಲ ಕೆಲವೊಂದಷ್ಟು ವಿಷಯಗಳನ್ನ ಅವ್ರು ಇಲ್ಲಿ ಎಮೋಷ್ನಲ್ ಆಗಿ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡ್ತಿರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಸೊ ಹಾಗಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅನ್ಕೊಂಡ್ರು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ವೈ ಲೆಟರ್, ವಿ ಲೆಟರ್, ಪಿ ಲೆಟರ್, ವಾವ್ ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ ಇಲ್ಲಿ. ಎ ಲೆಟರ್, ಎಫ್ ಲೆಟರ್, ಕೆ ಲೆಟರ್, ಬಿ ಲೆಟರ್, ಆರ್ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ಜೆ ಲೆಟರ್, ಎಂ ಲೆಟರ್, ಎನ್ ಲೆಟರ್. ಓಕೆ, ಡಬ್ಲ್ಯೂ, ವೇಟಿಂಗ್, ಡಬ್ಲ್ಯೂ. ಓಕೆ, ಈ ವೀಕ್ ಅಂದರೆ ಇವತ್ತು ಸೋಮವಾರ, ಶನಿವಾರದ ಒಳಗಡೆ ನಿಮ್ಮ ಪರ್ಸನಿಂದ ಕೆಲವೊಂದಷ್ಟು ವಿಷಯಗಳು ನಿಮಗೆ, ಕೆಲವೊಂದಷ್ಟು ಸೂಚನೆಗಳು ನಿಮಗೆ ಸಿಗಬಹುದು. ಯೂನಿವರ್ಸಿಂದ ಆಗಿರ್ಬೋದು, ಬೇರೆಯವ್ರ ಮುಖಾಂತರ ಆಗಿರ್ಬೋದು, ಬೇರೆಯವ್ರ ಮುಖಾಂತರ ಆಗಿರಬಹುದು, ಒಂದು ಸೂಚನೆ ಸಿಗತ್ತೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಡೇಟ್ ಆಫ್ ಬರ್ತ್ 9, 10, 19, 22, 23, 11. ಓಕೆ, ರೈಟ್. ಏನಿದೆ ಟ್ಯಾರೋ ರೀಡಿಂಗಿಂದ ಏನು ಬರುತ್ತೆ ಚೆಕ್ ಮಾಡೋಣ. 1 ಮಿನಿಟ್. ಒಂದು ಸಜೆಷನ್ ಮಾಡ್ತೀನಿ ನಿಮ್ಮೆಲ್ಲರಿಗೂ. ಈ ರೀಡಿಂಗ್ನ ನೋಡಿದ ಮೇಲೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಷ್ಟು ಕಾಲ ಜೊತೆಗೆ ಇದ್ದು ಎಷ್ಟು ಅರಿತೇವೇನು, ಆ ಒಂದು ಭಾವಗೀತೆ ಇದೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೇಳಿ, ಅದನ್ನು ಮನಸ್ಸಿಗೆ ಒಂದಷ್ಟು ರಿಲೀಫ್ ಆಗುತ್ತೆ. ಸೊ ಕೆಲವೊಂದು ಆ ಹಾಡನ್ನು ಅರ್ಥ ಮಾಡಿಕೊಂಡ್ರೆ ನಿಮಗದು ರಿಯಾಲಿಟಿ ಏನು, ಪ್ರೀತಿಯ ರಿಯಾಲಿಟಿ ಏನು, ಸಂಬಂಧದ ರಿಯಾಲಿಟಿ ಏನು ಅನ್ನೋದು ಕ್ಲಿಯರಾಗಿ ಅದರಲ್ಲಿ ಕೇಳಿ, ನೀವೇ ಕೇಳಿ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ಅದನ್ನು ಅನುಭವಿಸಿ. ಓಕೆ, ಸೊ ಎಷ್ಟು ಜನ ಕೇಳಿದ್ರಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಮೇಲೆ. ಓಕೆ, ಮಿಸ್ ಮಾಡಬೇಡಿ. ತುಂಬ ಅರ್ಥಪೂರ್ಣವಾಗಿರುವಂಥ ಹಾಡದು. ಓಕೆ, ಕಿಂಗ್ ಆಫ್ ಕಪ್ಸ್. ಓಕೆ,
Ace of Wands, Two of Pentacles, King of Wands, Knight of Pentacles, Ten of Swords, Three of Wands, okay, Judgment, Five of Wands, the Moon, okay. ಓಕೆ, ದ ಮೂನ್ ಕಾರ್ಡ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನಿಮಗೊಂದು ಅತಿ ಮುಖ್ಯವಾಗಿರುವಂಥ ವಿಷಯನ ಹೇಳಬೇಕು. ಗಮನ ಇಟ್ಟು ಕೇಳಿ, ಇದನ್ನು ಸ್ಕಿಪ್ ಮಾಡೋದು ಅಥವಾ ಮತ್ತೊಂದು ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿಯೊಂದು ಇದರಲ್ಲಿ ಬರುವಂಥ ಪ್ರತಿಯೊಂದು ಅಕ್ಷರವೂ ಕೂಡ ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರುವಂಥದ್ದೇ ಬರುತ್ತೆ. ಯಾಕಂದರೆ ನಿಮ್ಮ ಸೋಲಿಗೆ ಕನೆಕ್ಟ್ ಮಾಡಿ ರೀಡಿಂಗ್ ಮಾಡೋದಲ್ವಾ. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಸೋಲಿಗೂ ಕೂಡ ಕನೆಕ್ಟ್ ಆಗೋ ರೀತಿಯಂತಹ ಒಂದಾದರೂ ಮೆಸೇಜ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಓಕೆ, ಒಂದು ಪಾಳು ಬಿದ್ದಿರುವಂತಹ ಹಳೆಯ ಮನೆ ಇರುತ್ತೆ. ಆ ಮನೆಯ ಮೂಲೆಯಲ್ಲಿ ಒಂದು ಮಣ್ಣಿನ ಹಣತೆ, ನಾವು ದೀಪಾವಳಿಗೆಲ್ಲ ಯೂಸ್ ಮಾಡ್ತೀವಿ ಮಣ್ಣಿನ ಹಣತೆ, ಅದೊಂದಿರುತ್ತೆ. ಆ ಮೂಲೆಯಲ್ಲಿ ಇಟ್ಟಿರ್ತಾರೆ. ಆ ಮಣ್ಣಿನ ಹಣತೆಯಲ್ಲಿ ತುಂಬ ಒಂದು ಹಳೆಯ ಎಣ್ಣೆ, ತುಂಬ ವರ್ಷದ ಎಣ್ಣೆ ಅಂತ ಹೇಳ್ಬೋದು, ಅದಕ್ಕೆ ಹಾಕಿರುವಂಥದ್ದು, ಹಣತೆಯಲ್ಲಿ ಹಾಕಿರುವಂತಹ ಎಣ್ಣೆ ಮತ್ತು ಕಪ್ಪಾಗಿರುವಂತಹ ಬತ್ತಿ ಇರುತ್ತೆ. ಆ ಒಂದು ಹಣತೆ ಹಳೆಯ ನೆನಪಲ್ಲೇ ಮುಳುಗಿ ಹೋಗಿರುತ್ತೆ. ಆ ಒಂದು ಹಣತೆ ಯೋಚನೆ ಮಾಡುತ್ತೆ, ನನ್ನಲ್ಲಿ ಈ ಮೊದಲು ಬೆಳಗಿದಂತಹ ಬೆಳಕು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು, ಈಗ ನಾನು ಕತ್ತಲೆಯಲ್ಲಿದ್ದೇನೆ ಅಂತ ಹೇಳಿಬಿಟ್ಟು ಪ್ರತಿದಿನ ಕೊರಗ್ತಾ ಇರುತ್ತೆ, ಕಣ್ಣೀರು ಹಾಕ್ತಾ ಅಳ್ತಾ ಇರುತ್ತೆ. ಒಬ್ಬ ಬುದ್ಧಿವಂತ ಕುಂಬಾರ ಏನು ಮಾಡ್ತಾನೆ, ಅದನ್ನು ನೋಡ್ತಾನೆ. ನೋಡಿದ ತಕ್ಷಣ ಹೇಳ್ತಾನೆ ಆ ಹಣತೆಗೆ, ಹಣತೆಯೇ, ನೀನು ಹಳೆಯ ಎಣ್ಣೆಯನ್ನು ಹಿಡಿದಿಟ್ಕೊಂಡಿರೋವರೆಗೂ ನಾನು ನಿನಗೆ ಹೊಸ ಎಣ್ಣೆಯನ್ನು ಹಾಕೋದಕ್ಕೆ ಸಾಧ್ಯವಿಲ್ಲ. ಸತ್ಯ ಮಾತಲ್ವಾ? ಆ ಹಣತೆ ಆ ಹಳೆಯ ಎಣ್ಣೆಯನ್ನು ಎಷ್ಟು ದಿನ ಹಿಡ್ಕೊಂಡಿರತ್ತೆ, ಅಲ್ಲಿವರೆಗೆ ನಾವು ಹೊಸ ಎಣ್ಣೆನ ಹಾಕೋದಕ್ಕೆ ಸಾಧ್ಯ ಆಗಲ್ಲ. ನಿನ್ನ ಹಳೆಯ ಬತ್ತಿಯನ್ನು ಕೂಡ ಸುಟ್ಟಿ ಮುಗಿಸೋವರೆಗೆ ಹೊಸ ಬೆಳಕನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೊಸ ಬತ್ತಿಯನ್ನು ಕೂಡ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಬರ್ತಿರೋಂಥ ಸಂದೇಶ ನಿಮಗೆ ಕಿಂಗ್ ಆಫ್ ಕಪ್ಸ್ ಇರ್ಬೋದು, ಏಸ್ ಆಫ್ ವ್ಯಾಂಡ್ಸ್ ಇರ್ಬೋದು, ಈ ಒಂದು 10 ಆಫ್ ಸಾರ್ಡ್ಸ್ ಇರ್ಬೋದು, 3 ಆಫ್ ವ್ಯಾಂಡ್ಸ್ ಇರ್ಬೋದು. ಈ ಎನರ್ಜಿ, ನಿಮ್ಮ ಮನಸ್ಸು ಕೂಡ ಈ ಹಣತೆಯಂತೆ ಹಳೆಯ ಸಂಬಂಧದ ನೋವು, ಕಣ್ಣೀರು ಮತ್ತು ದ್ವೇಷವನ್ನು ನೀವು ಹಿಡಿದಿಟ್ಕೊಂಡಷ್ಟು ಕಾಲ ವಿಧಿ ನಿಮಗೆ ನೀಡಬೇಕು ಅಂದ್ಕೊಂಡಿರುವಂತಹ ಹೊಸ ಪ್ರೀತಿ, ಓಕೆ, ಅರ್ಥ ಮಾಡ್ಕೊಳ್ಳಿ, ಹೊಸ ಪ್ರೀತಿ ಅನ್ನುವಂತಹ ಎಣ್ಣೆಯನ್ನು ತುಂಬಲು ಜಾಗ ಇರೋದಿಲ್ಲ. ಇದು ಆ ಹಳೆಯ ಎಣ್ಣೆಯನ್ನು ಹೊರಗೆ ಹಾಕ್ಬಿಡಿ. ಯಾವತ್ತೋ ಇವತ್ತು, ಓಕೆನಾ? ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡಿ, ನಿಮ್ಮಲ್ಲಿರುವಂತಹ ಹಳೆಯ ಎಣ್ಣೆ ಅಂತ ಹಳೆಯ ನೆನಪುಗಳು, ವಿಷಯಗಳು ಏನಿದೆ ಅದೆಲ್ಲವನ್ನು ಕೂಡ ಮನಸ್ಸಿಂದ ಆಚೆ ಹಾಕಿ. ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ತೀರಾ. ಆ ಹಳೆಯ ಎಣ್ಣೆನ ಹೊರಗೆ ಹಾಕಿದ ಮೇಲೆ ನಿಮ್ಮಲ್ಲಿ ಆ ಎಣ್ಣೆ ಅನ್ನೋಂಥದ್ದು ಬೇಕಾಗತ್ತೆ. ಆ ಎಣ್ಣೆ ಬೇರೆಯವರಿಂದ ಬಯಸಬೇಡಿ, ಬೇರೆಯವ್ರು ತಂದು ಆ ಎಣ್ಣೆನ ಹಾಕಲಿ ಅಂತ ಹೇಳಿಬಿಟ್ಟು. ಓಕೆ, ನಿಮಗೆ ಆ ಕೆಪಾಸಿಟಿ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿ. ಎಣ್ಣೆ ಅಂತ ಹೇಳಿದ್ರೆ ಕೇವಲ ಆಯಿಲ್ ಅಲ್ಲ ಇದು. ಓಕೆ, ಆಯಿಲನ್ನು ನಾನು ಪ್ರೀತಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀನಿ. ಪ್ರೀತಿನ ಬೇರೆಯವ್ರ ಹತ್ರ ನೀವು ಬಯಸೋ ಬದಲಿಗೆ ನಿಮ್ಮ ಹತ್ರನೇ ಇದೆ ಪ್ರೀತಿ. ನೀವು ಯಾರಿಗೂ ಅನಾವಶ್ಯಕ ಪ್ರೀತಿಯನ್ನು ಕೊಟ್ಬಿಟ್ಟು ಮೋಸ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಪ್ರೀತಿನ ಮೋಸಗಾರ ವ್ಯಕ್ತಿಗೆ ಕೊಡೋ ಬದಲಿಗೆ ಅಥವಾ
ಆ ವ್ಯಕ್ತಿ ಎಲ್ಲೋ ಆ ಒಂದು ಪ್ರೀತಿ ಎಲ್ಲೋ ಒಂದು ಕಡೆ ನಿಮಗೆ ಬೇರೆ ಕಡೆ ತಪ್ಪು ದಾರಿಗೆ ಹೋಗ್ತಾ ಇದೆ ಅಂತ ಅನ್ಕೊಂಡಾಗ, ತಪ್ಪು ದಾರಿ ಕೊಡೋ ಬದಲು ನಿಮಗೆ ಕೊಡ್ಬೋದಲ್ವಾ? ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ಹಾಗಿದ್ದಾಗ ಬೇರೆಯವರಿಂದ ಪ್ರೀತಿನ ಬಯಸೋದು ನೋ. ನಾನು ಯಾವಾಗಲೂ ಹೇಳ್ತೀನಿ, ಟೀ ಕಪ್ಪಲ್ಲಿ ನಿಮ್ಮ ಹತ್ರ ಇರುವಂತಹ ಟೀ ಕಪ್ಪಲ್ಲಿ ಫುಲ್ ಆಗಿದ್ರೆ ಮಾತ್ರ ಯಾರಾದರೂ ಕೇಳಿದಾಗ ಆ ಟೀನ ನೀವು ಬೇರೆಯವರಿಗೆ ಕೊಡೋದಿಕ್ಕಾಗತ್ತೆ. ಖಾಲಿ ಕಪ್ ಇಟ್ಕೊಂಡು ನೀವು ಯಾರ ಹತ್ರ ಏನನ್ನೂ ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಫಸ್ಟು ಪ್ರೀತಿ ಅನ್ನೋದು ಬೇರೆಯವ್ರ ಹತ್ರ ಹುಟ್ಟಿಸ್ಕೊಳ್ಳೋ ಬದಲಿಗೆ ನಿಮ್ಮಲ್ಲಿ ಪ್ರೀತಿ ಹುಟ್ಟಲಿ. ನನಗೆ ಅವ್ರು ಪ್ರೀತಿ ಮಾಡಲಿ, ಇವ್ರು ಪ್ರೀತಿ ಮಾಡಲಿ ಅನ್ನೋದಕ್ಕಿಂತ ಇಲ್ಲಿ ಇಂಪಾರ್ಟೆಂಟ್ ಇರೋದು ಸೆಲ್ಫ್ ಲವ್. ಎಷ್ಟು ಒಂಟಿತನನ ಅನುಭವಿಸ್ತಾ ಇದ್ದೀರಾ, ಎಷ್ಟು ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀರಾ ಕೆಲವೊಬ್ರು. ಪ್ರೀತಿ ಅಂದ್ರೇನೆ ಸುಳ್ಳು ಅನ್ನೋಂಥ ಹಂತಕ್ಕೆ ನೀವು ಬಂದಿದ್ದೀರಾ. ಓಕೆನಾ? ಸೊ ಅದಕ್ಕೆ ಇಲ್ಲಿ ಎನರ್ಜಿಯಾಗಿ ಬರ್ತಿರೋದು, ಪ್ರೀತಿ ಅನ್ನೋದು ಸುಳ್ಳಲ್ಲ. ಪ್ರೀತಿ ಅನ್ನೋದು ಒಂಥರ ಅದ್ಭುತವಾಗಿರುವಂತಹ ಒಂದು ಎನರ್ಜಿ. ಅದು ಪ್ರೀತಿ ಅಂದ್ರೇನೆ ಒಂದು ಪಾಸಿಟಿವ್. ಅದನ್ನ ನೀವು ಕೇವಲ ಒಂದೇ ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ, ಅದನ್ನ 10 ದೃಷ್ಟಿನ ನೋಡಬಹುದು. ಟ್ರೂ ಲವ್ ಸಿಗ್ಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿ ನೀವು ಆ ಟ್ರೂ ಲವ್ನ ಕಂಡ್ಕೊಳ್ಬೇಕು. ಇಲ್ಲಿ ನೋಡಬಹುದು ಜಡ್ಜ್ಮೆಂಟ್ ಕಾರ್ಡ್ ಕೂಡ ಇದೆ ಅಂಡ್ ಇಲ್ಲಿ ದ ಮೂನ್ ಕಾರ್ಡ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಸೊ ಹಾಗಾಗಿ ಕೆಲವೊಂದಷ್ಟು ವಿಷಯಗಳಿಂದ, ಕೆಲವೊಂದಷ್ಟು ನೆಗೆಟಿವ್ ವಿಷಯಗಳಿಂದ ನಿಮ್ಮನ್ನು ಪಾರ್ ಮಾಡ್ತಾ ಇರುವಂತಹ ಒಂದು ಸ್ಟ್ರಾಂಗ್, ನಿಮಗೆ ಕಾಣದಂತಹ ಕೈ ನಿಮ್ಮನ್ನು ಬಲವಾಗಿ ಬಲಪಡಿಸ್ತಾ ಇದೆ. ಇಲ್ಲಿ ನೋಡಬಹುದು, ಇಲ್ಲಿ 10 of Swords and Knight of Pentacle and King of Wands. ನೀವು ಒಂಟಿ, ನಿಮಗೆ ಯಾರೂ ಇಲ್ಲ, ನಿಮಗೆ ಸುತ್ತಮುತ್ತ ಯಾರೂ ಇಲ್ಲ, ಈ ಒಂದು ಕಷ್ಟವನ್ನು ನಾನೊಬ್ಬಳೇ ಫೇಸ್ ಮಾಡಬೇಕು ಅನ್ನೋಂಥ ಹಂತಕ್ಕೆ ನೀವಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ನೀವು ಒಬ್ಬರೇ ಅಲ್ಲ, ನಿಮ್ಮ ಕುಟುಂಬದ ಪ್ರೀತಿ ನಿಮ್ಮನ್ನು ಕಾಯ್ತಾ ಇದೆ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿಯ ಹೊಸ ಹೂ ಅರಳುವಂತಹ ಸಮಯ ಹತ್ತಿರದಲ್ಲಿದೆ. ಆ ಹೂನ ಅರಳಿಸ್ಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮಲ್ಲಿರುವಂತಹ ಪ್ರೀತಿಯನ್ನು ನೀವು ಅರಳಿಸ್ಬೇಕು. ಇವತ್ತಿನ ನೀವು ಡಿಸಿಷನ್ ತಗೊಳ್ಳಿ, ನಿರ್ಧಾರ ಮಾಡಿ, ನನ್ನ ಲೈಫಲ್ಲಿ ನೆಗೆಟಿವ್ಸ್ ಎಲ್ಲ ಏನಾಗಿತ್ತು ಅದನ್ನು ಇಲ್ಲಿಗೆ ಬ್ರೇಕ್ ಮಾಡ್ತೀನಿ. ಈ ಒಂದು ರೀಡಿಂಗ್ನ ಮ್ಯಾರಿಡ್ ಪೀಪಲ್ಲು ನೋಡ್ತಿರ್ಬೋದು, ಅನ್ಮ್ಯಾರಿಡ್ ಆಗಿರೋರು ನೋಡ್ತಿರ್ಬೋದು, ಜಸ್ಟ್ ಇವಾಗ ರಿಲೇಷನ್ಶಿಪ್ಪಲ್ಲಿ ಕಾಲಿಟ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರೋರು ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು. ನಿಮ್ಮ ಸಂಸಾರದಲ್ಲಿ ಏನೇ ವಿಷಯಗಳು ನಡೆದಿರ್ಬೋದು. ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಮ್ಯಾರೇಜ್ ನಿಮಗೆ ಸೆಕೆಂಡ್ ಮ್ಯಾರೇಜ್ ಕೂಡ ಆಗಿರ್ಬೋದು ಈ ವ್ಯಕ್ತಿ ಜೊತೆಗೆ. ಎಲ್ಲೋ ಒಂದು ಕಡೆ ಈ ಸೆಕೆಂಡ್ ಮ್ಯಾರೇಜ್ ನಿಮಗೆ ತುಂಬಾ ಕಷ್ಟ ಕೊಡ್ತಿರ್ಬೋದು, ನೋವು ಕೊಡ್ತಾ ಇರ್ಬೋದು. ಸೊ ಒನ್ಸ್ ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲೋ ಒಂದು ಕಡೆ ಪಾಸ್ಟಲ್ಲಿ ಆಗಿದ್ದನ್ನ ಇನ್ನೂ ಕೂಡ ನೋವಲ್ಲಿ ಇದ್ದೀರಾ. ನನ್ನ ಲೈಫೇ ಈ ಥರ ಆಗ್ಬಿಡುತ್ತಲ್ಲ ಅನ್ನೋಂಥ ನೋವಲ್ಲಿ ನೀವಿರೋಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆನಾ? ಸೊ ಹಾಗಾಗಿ ಆ ಒಂದು ನೋವಿನ ಎನರ್ಜಿ ಏನಿದೆ ಅದನ್ನು ಫಸ್ಟ್ ಬ್ರೇಕ್ ಮಾಡಿ. ಇಲ್ಲಿ ನೋಡಬಹುದು ದ ಮೂನ್ ಕಾರ್ಡ್ ಬಂದಿದೆ. ಅದರ ಎನರ್ಜಿ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ನಿಮ್ಮಲ್ಲಿರುವಂತಹ ಗೊಂದಲಗಳು ದೂರ ಆಗುವಂತಹ ಸಮಯ ಹತ್ತಿರದಲ್ಲಿದೆ. ನಿಮ್ಮ ಸಂಗಾತಿಯಾಗಲಿ ಅಥವಾ ಕುಟುಂಬದ ಸದಸ್ಯರಾಗಲಿ ಯಾರು ನಿಮ್ಮನ್ನ ಬಿಟ್ಟು ಹೋದ್ರು, ಅವ್ರು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ರು ಅನ್ನುವಂತಹ ಕೆಲವೊಬ್ಬರಿಗೆ ಬರ್ತಿರುವಂತಹ ಸ್ಟ್ರಾಂಗ್ ಮೆಸೇಜ್ ಇದು. ನಿಮ್ಮ ಒಂದು ಬೆಳವಣಿಗೆಗೆ ಅಡ್ಡಿಯಾಗಿದ್ರು ಅನ್ನುವಂತಹ ಸತ್ಯ ನಿಮಗೆ ಶೀಘ್ರದಲ್ಲೇ ಅರಿವಾಗತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಈ ನಿಮ್ಮ ನೋವು ಏನಿದೆ, ಈ ನೋವು ಇತ್ತೀಚಿನ ದಿನದಲ್ಲ, ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು, ಇದು ನೀವು ಹುಟ್ಟಿರುವಂತಹ ದಿನದಿಂದ ಶುರು ಆಗಿರುವಂಥದ್ದು. ಅಂದರೆ ಕೆಲವೊಂದಷ್ಟು ಹುಟ್ಟಿದ ದಿನದಿಂದ ನಿಮ್ಮ ತಂದೆ ತಾಯಿನ ನೀವು ಕಳ್ಕೊಂಡಿರ್ಬೋದು. ಇನ್ನೂ ಎನರ್ಜಿ ಕನೆಕ್ಟ್ ಮಾಡಿದಾಗ ಬೆಳೀತಾ ಇಲ್ಲ ಒಂದು ಕಡೆ ತಂದೆ ತಾಯಿ ಪ್ರೀತಿ ನಿಮಗೆ ಸರಿಯಾದ ರೀತಿಯಲ್ಲಿ ಸಿಗದೇ ಇರಬಹುದು. ಕೆಲವೊಬ್ರು ಮಲತಾಯಿಯ ಪ್ರೀತಿಯಲ್ಲಿ ನೀವು ಇದ್ದಿರ್ಬೋದು. ಆ ಮಲತಾಯಿನೂ ಕೂಡ ನಿಮಗೆ ಪ್ರೀತಿ ಕೊಡದೇನೆ ನಿಮಗೆ ತುಂಬ ಕಷ್ಟ ಕೊಟ್ಟಿರ್ಬೋದು, ನೋವು ಕೊಟ್ಟಿರ್ಬೋದು. ಸೊ ಅದೇ ಥರನೇ ನಿಮಗೆಲ್ಲ ಒಂದು ಕಡೆ ರಿಪೀಟ್ ಆಗ್ತಾ ಬಂದಿದೆ ನಿಮ್ಮ ಲೈಫಲ್ಲಿ. ಪ್ಯಾಟರ್ನ್ ಕ್ಲೋಸ್ ಆಗಿಲ್ಲ, ರಿಪೀಟ್ ಆಗ್ತಾ ಬಂದಿದೆ. ಅದು ಯಾಕೆ ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾಗಿ ಆ ನಿಮ್ಮ ನೋವಿನ ನಂತರ ಸುಖದ ದಿನಗಳು ಆರಂಭ ಆಗುವಂತಹ ದಿನ ಹತ್ತಿರದಲ್ಲಿದೆ. ಆದರೆ ನೀವು ರೆಡಿ ಆಗಬೇಕು.
ಆ ನಿಮ್ಮ ಹಳೆಯ ನೋವಿನ ದಡದಿಂದ ಹೊಸ ಸುಂದರವಾದಂತಹ ದಡದತ್ತ ಸಾಗ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನೋಡಿ, ಇಲ್ಲಿ ಮುಂದೆ ಹೋಗ್ತಾ ಇರುವಂಥದ್ದು, ಈ ಮುಂದೆ ಹೋಗ್ತಿರುವಂಥ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡೋದಿಕ್ಕೆ ಹೋಗಬೇಡಿ. ಮನಸ್ಸನ್ನ ಸ್ಟ್ರಾಂಗ್ ಮಾಡಿ ಇಟ್ಕೊಳ್ಳಿ. ಇದು ಕೇವಲ ಪ್ರೇಮ ಸಂಬಂಧ ಅಂತ ಮಾತ್ರ ಅಲ್ಲ, ಇದು ನಿಮ್ಮ ಪೂರ್ಣ ಕುಟುಂಬಕ್ಕೇನೆ ಒಳಿತಾಗುವಂತಹ ಸಂಬಂಧ. ಒಂದು ನಿಮ್ಮನ್ನ ಹುಡುಕೊಂಡು ಬರುವಂತಹ ಹಂತದಲ್ಲಿದ್ದೀರಾ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡ ನಿರ್ಮಾಣ ಆಗುವಂತಹ ಹಂತದಲ್ಲಿ ನೀವು ಇವಾಗ ಬಂದು ನಿಂತಿದ್ದೀರಾ. ಇನ್ನೊಂದು ಹೆಜ್ಜೆಯಲ್ಲಿ ನಿಮ್ಮ ಯಶಸ್ಸಿದೆ, ಅರ್ಥ ಮಾಡ್ಕೊಳ್ಳಿ. ಆ ಹೆಜ್ಜೆಯನ್ನು ಮುಂದಿಡೋ ಬಿಟ್ಟು ಹಿಂದಿಟ್ರೆ ಆ ಯಶಸ್ಸಿನ ನೀವು ಖಂಡಿತವಾಗಿಯೂ ಪಡೆಯಲ್ಲ. ಸೊ ಹಾಗಾಗಿ ನೆನಪಿರ್ಲಿ, ಈಗ ಇನ್ನೊಂದು ಹೆಜ್ಜೆ ಇಟ್ಟರೆ ನಿಮ್ಮ ಯಶಸ್ಸಿದೆ ಅಂತ ಅಂದ್ಕೊಂಡು ಮುಂದೆ ಸಾಗಿ. ಯಾವುದೇ ಕಾರಣಕ್ಕೂ ಹಿಂಜರಿಯೋದಕ್ಕೆ, ಹಿಂತಿರುಗಿ ನೋಡೋದಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬಾ ಪಾಸಿಟಿವ್ ಆಗಿರುವಂತಹ ರೀಡಿಂಗ್ ಬಂದಿತ್ತು. ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿತ್ತು, ಹೈ ಎನರ್ಜಿ ಇತ್ತು ಕೂಡ. ಎಲ್ಲ ಒಂದಾಗಿರುವಂತಹದ್ದು. ಅದು ಹಾರ್ಟ್ ಶೇಪಲ್ಲಿ ಬರ್ತಾ ಇದೆ, ಗಮನಿಸಿದ್ರೆ ಗೊತ್ತಾಗತ್ತೆ. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ನೀವು ಅಂದ್ಕೊಂಡಂತಹ ಎಲ್ಲ ಆಸೆಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಮರು ಜನ್ಮ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾವುದೇ ಕಾರಣಕ್ಕೂ. ನನ್ನ ಜೊತೆ ಕನೆಕ್ಟ್ ಆಗಿ, ಓಕೆನಾ? ನನ್ನ ಜೊತೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಈ ಹೀಲಿಂಗ್ ಎನರ್ಜಿ ತಲುಪಬೇಕು. ಸೊ ಹಾಗಾಗಿ ನನ್ನ ಜೊತೆಗೆ ನೀವು ಕೈ ಜೋಡಿಸಿ. ನನ್ನ ಒಂದು ಉದ್ದೇಶ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ. ನೀವು ಅದೇ ಉದ್ದೇಶ ಇಟ್ಕೊಂಡು ನನ್ನ ಜೊತೆ ಕೈ ಸೇರಿಸಿ ಇದನ್ನು ಇನ್ನೊಂದಷ್ಟು ದೊಡ್ಡದಾಗಿ ಕುಟುಂಬವನ್ನು ಬೆಳೆಸೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು.